ಅಷ್ಟೇ ಈ ದೇಹದ ದೇವರೇ ನೀವು ಅಂತ ಭಾವಿಸಿದ್ದೀನಿ ನೋಡಿ. ನಾವೀಗ ಅರ್ಧ ಮದುವೆಯಾದಂತೆ ಸರಿ, ಇನ್ನು ಮದುವೆಯನ್ನು ಮೂಢನಂಬಿಕೆಗೆ ಮುತ್ತು ಕೊಡೋದು ಬೇಡ. ಆದಷ್ಟು ಬೇಗ ಮನೆಯವರಿಗೆ ವಿಷಯವನ್ನು ತಿಳಿಸಿ ಮದುವೆಯನ್ನು ಮೆಟ್ಟಿಲೇರಿದ್ರೆ ಅದೇ ನಮ್ಮ ಪಾಲಿಗೆ ಸ್ವರ್ಗ ಅಲ್ವೇ? ಸ್ವರ್ಗ, ಸಿರಿ, ಸಂಪತ್ತು ಇದೆಲ್ಲವೂ ಬೇಡ ಅಂಬಿಕಾ. ಶ್ರೀಮಂತಿಕೆ ಶ್ರೀಗಂಧದಷ್ಟು ಪರಿಮಳದಷ್ಟು ನಿನ್ನ ಪರಿಶುದ್ಧ ಗುಣ. ಇದರ ಮುಂದೆ ಸ್ವರ್ಗ ನನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವುದು ಕಡೆ. ಇದೇನು ನನ್ನನ್ನು ತುಂಬಾನೇ ಹೊಗಳ್ತಾ ಇದ್ದೀರಾ? ನಾನು ಅಷ್ಟೊಂದು ರೂಪವತಿ, ಇಷ್ಟು ಬೇಗ ನನ್ನ ಗುಣಗಳನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ? ಅಂಬಿಕಾ, ಅಂಬಿಕಾ, ನಿನ್ನ ಸೌಂದರ್ಯದ ಮುಂದೆ ರಂಬೆ, ಊರ್ವಶಿ, ಮೇನಕೆ ದೃಢ ಸಮಾನ. ಬ್ರಹ್ಮ ಬಲು ಬುದ್ಧಿಯಿಂದ ನಿನ್ನನ್ನು ತಿದ್ದಿ ತೀಡಿ ಈ ಭೂಮಿಗೆ ಕಳಿಸಿದ್ದಾನೆ. ಬಂಗಾರದಂತ ಬಟ್ಟಿಲು ಹಿಡಿದುಕೊಂಡು ತಿರುಗಿದರು ನಿನ್ನಂತ ಗುಣವತಿ ಸಿಗುವುದು ಕಷ್ಟ. ನೀನು ಹಪ್ಪಟ ಚಿನ್ನ ಕಣೆ. ಚಿನ್ನ ಎಂದಾದರೂ ಅದರ ಬೆಲೆ ಕಳೆದುಕೊಳ್ಳಬಹುದೇ? ಚಿನ್ನ ವಾಸಿಸುವ ವಸತಿ ಗುಡಿಸಲಾದರೇನು, ಅರಮನೆಯಾದರೇನು, ಅದರ ಬೆಲೆ ಒಂದೇ ನೀನು. ಹಾ ಹಾ, ಯಾರಾದ್ರೂ ಕದ್ದುಕೊಂಡು ಹೋದಾರು ಚೌಕೆ? ಅಂಬಿಕಾ, ಕದಿಯಲು ಅದು ಹೊರಗಿನ ವಸ್ತುವಲ್ಲ, ನನ್ನ ಹೃದಯದಲ್ಲಿ ಮುಚ್ಚಿಕೊಂಡಿದ್ದೇನೆ. ನಿನ್ನ ಪ್ರತಿಬಿಂಬ ಮಾತ್ರ ಹೊರಗಿದೆ. ನಿನ್ನ ಅಂತರಂಗದ ಪ್ರೇಮ ನನ್ನ ಎದೆಯಲ್ಲಿ ಮರೆಯಾಗಿದೆ ಅಂಬಿಕಾ. ಅದನ್ನು ಕದಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಆದಷ್ಟು ಬೇಗ ಈ ವಿಷಯವನ್ನ ಮನೆಗೆ ತಿಳಿಸಿ ನಾವಿಬ್ಬರು ಮದುವೆ ಆಗೋದೇ ಒಳ್ಳೆಯದು. ಹೌದು, ಅಂದ ಹಾಗೆ ನಮ್ಮ ತಂದೆ ವರದಕ್ಷಿಣೆ ಎಷ್ಟು ಅಂತ ಕೇಳಿದ್ರೆ ಏನ್ ಹೇಳಬೇಕು? ಕೇಳಿದರೆ ನಿನ್ನ ತೂಕದಷ್ಟು ಚಿನ್ನ ಕೊಡು ಅಂತ ಹೇಳು. ಅಯ್ಯೋ, ಅಷ್ಟೊಂದು ಚಿನ್ನ ನಮ್ಮ ತಂದೆ ಎಲ್ಲಿಂದ ತರಬೇಕು? ಹುಚ್ಚಿ, ನೀನು ನನ್ನ ಮನೆಗೆ ಬಂದರೆ ಮುಗಿಯಿತು, ಚಿನ್ನನೇ ಬಂದಂತೆ. ಛೀ, ಹೋಗಿಪ್ಪ. ನಿಮ್ಮ ಮುಂದೆ ನಿಂತಂತೆಲ್ಲ ನೀವು ಕವಿಗಳಂತೆ ವರ್ಣಿಸ್ತೀರಿ. ಇನ್ನು ಹೆಚ್ಚು ಹೊತ್ತು ನಿಂತ್ರೆ ಎಲ್ಲಿ ಮತ್ತೊಂದು ಕವನ ಕಟ್ಟಬಹುದೋ ಏನೋ. ಕವನ ಕಟ್ಟಿದಾಗಿದೆ ಅಂಬಿಕಾ, ಆಡುವ ಸಿರಿಗಂಟ ಬೇಕಾಗಿದೆ. ಆ ಕಂಠ ನೀನಾಗೂ ಕೋಗಿಲೆ. ಹೃದಯ ಮೀಟಿದಾಗ, ಶ್ರುತಿಯು ಕೂಡಿದಾಗ, ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ಹೃದಯ ಮೀಟಿದಾಗ, ಶ್ರುತಿಯು ಕೂಡಿದಾಗ, ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ರಸ ಜೀವನ
ಜೀವನ ರಸ ಜೀವನ I love you, Jai Rasa Jeevan.